ಜಾಯ್ನ್ ಆಗ್ತಾ ಇದ್ದಾರೆ. ದಿನೇಶ, ಸದ್ಯ ಏನು ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇರುವಂಥ ಐಬಿಯಲ್ಲಿ SIT ಏನೋ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. SITನ ಅಧಿಕಾರಿಗಳಾದಂತಹ ಜಿತೇಂದ್ರ ಕುಮಾರ್ ಮತ್ತು ಅನುಚೇತ್ ಅವರು ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ಹಂತ ಹಂತವಾಗಿ ವಿಚಾರಣೆ ಸಾಗ್ತಾ ಇರುವಂಥದ್ದು. ಏನು 10:55ಕ್ಕೆ ಆ ವ್ಯಕ್ತಿ ಮಂಗಳೂರಿನ IB ಕಚೇರಿ ತಲುಪಿರುವಂಥದ್ದು. 11 ಗಂಟೆ ಸುಮಾರಿಗೆ ಈ ವಿಚಾರಣೆ ಆರಂಭ ಆಗಿರುವಂಥದ್ದು. ಸತತ ವಿಚಾರಣೆಗಳು, ಯಾವುದೇ ರೀತಿಯಾದಂಥ ವಿಳಂಬ ಮತ್ತು ವಿರಾಮ ಇಲ್ಲದೆ ವಿಚಾರಣೆಗಳು ಮುಂದುವರಿದಿರುವಂಥದ್ದು. ಇಲ್ಲಿಗೆ ಊಟವನ್ನು ತರಿಸಿಕೊಂಡು ಇಲ್ಲಿಂದಲೇ ಮತ್ತೆ ಏನೋ ವಿಚಾರಣೆ ಕಂಟಿನ್ಯೂ ಆಗಿರುವಂಥದ್ದು. ಸತತ 4 ಗಂಟೆ ಆಗ್ತಾ ಬಂತು. 4 ಗಂಟೆಗಳಿಂದಲೂ ಕೂಡ ವಿಚಾರಣೆಯು ಮುಂದುವರಿದಿರುವಂಥದ್ದು. ಹಂತ ಹಂತವಾಗಿ ಆತನನ್ನು ಏನೋ SIT ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಆತನ ಹೇಳಿಕೆ, ಅಂದರೆ ಈ ಹಿಂದೆ ನೀಡಿದಂಥ ಹೇಳಿಕೆ ಮತ್ತು ಈಗ ನೀಡ್ತಾ ಇರುವಂಥ ಹೇಳಿಕೆ, ಇದನ್ನು ತುಲನೆ ಮಾಡ್ತಾ ಇರುವಂಥದ್ದು. ಅಂದರೆ ಯಾವುದಾದ್ರೂ ವ್ಯತ್ಯಾಸ ಕಂಡು ಬರ್ತಾ ಇದೆಯಾ ಅನ್ನುವಂಥದ್ದು ತುಲನೆ ಮಾಡ್ತಾ ಇದ್ದಾರೆ. ಪ್ರಮುಖವಾದ ಮಾಹಿತಿ ಏನಂದರೆ, ಏನು ಹಿಂದೆ ನೀಡಿದಂಥ ಹೇಳಿಕೆ ಮತ್ತು ಈಗ ನೀಡಿದಂಥ ಹೇಳಿಕೆಯಲ್ಲಿ ಯಾವುದೇ ರೀತಿಯಂಥ ಗೊಂದಲ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ನೇರವಾಗಿ ಆತ ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ತಕ್ಕುದಾದಂಥ ಉತ್ತರ ನೀಡ್ತಾ ಇದ್ದಾನೆ. ಮೊನ್ನೆ ಯಾವ ಉತ್ತರವನ್ನು ನೀಡಿದ್ದಾನೆ ಅದೇ ರೀತಿಯಾದಂಥ ಉತ್ತರವನ್ನು ಯಾವತ್ತೂ ಕೂಡ ನೀಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಯಾಕಂದರೆ ಆತ ಬರುವುದಕ್ಕಿಂತಲೂ ಮುಂಚೆ, ಅಂದರೆ ಆತ ಜುಲೈ 11ರಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದ. ಆ ಬಳಿಕ ಜುಲೈ 16ರಂದು ನೇತ್ರಾವತಿ ತೀರದಲ್ಲಿ ಕಳೆಬರಹ ತೆಗಿತೀನಿ ಅಂತ ಬಂದಿದ್ದ. ಅದರ ಬಳಿಕ ಆತ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ, ನಿಗೂಢವಾಗಿದ್ದ. ಆತ ಏನು ವಕೀಲರ ಜೊತೆ ಸೇಫ್ ಆಗಿದ್ದ. ನಿನ್ನೆವರೆಗೂ ಕೂಡ ಕೇರಳದಲ್ಲಿ ಇದ್ದಂಥದ್ದು. ಹೀಗಾಗಿ ಅಲ್ಲಿ ವಕೀಲರು ಯಾವ ರೀತಿಯಾದಂಥ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರ ನೀಡಬೇಕು, ಯಾವ ರೀತಿಯಾಗಿ ಗೊಂದಲ ರೀತಿ, ಅಂದರೆ ಯಾವುದೇ ರೀತಿಯಾದಂಥ ಗೊಂದಲಕಾರಿಯಾದಂಥ ಉತ್ತರ ನೀಡದೆ ಯಾವ ರೀತಿಯಾಗಿ ಆ ಪ್ರಶ್ನೆಯನ್ನು ಎದುರಿಸಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ವಕೀಲರು ನೀಡಿರುವಂಥದ್ದು. ಅದಕ್ಕೆ ತಕ್ಕುದಾದಂಥ ಇವತ್ತು ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಬಾರದೆ, ಅಂದರೆ ಮೊನ್ನೆ ಯಾವ ರೀತಿಯಂಥ ಹೇಳಿಕೆ ನೀಡಿದ್ದೇನೆ ಮತ್ತು ಯಾವತ್ತು ನೀಡುವಂಥ ಹೇಳಿಕೆ, ಇದಕ್ಕೆ ಯಾವುದೇ ರೀತಿಯಂಥ ವ್ಯತ್ಯಾಸ ಬಾರದ ರೀತಿಯಲ್ಲಿ ಆ ಒಂದು ಹೇಳಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು. ವಕೀಲರು ಕೂಡ ಆತನಿಗೆ ಒಂದಷ್ಟು ನಿರ್ದೇಶನವನ್ನು ಈ ಮುಂದೆ ನೀಡಿರುವಂಥದ್ದು. ಅಂದರೆ ಹೇಳಿಕೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಂಡು ಬಂದರೆ, ಜೊತೆಗೆ ಆತನ ಮೊನ್ನೆ ಹೇಳಿಕೆ ಮತ್ತು ಈಗ ಹೇಳಿಕೆಯಲ್ಲಿ ಅಜಗಜಾಂತರ ವ್ಯತ್ಯಾಸ ಇದ್ದರೆ ಪ್ರಕರಣದ ದಿಕ್ಕು ತಪ್ಪುವಂಥ ಸಾಧ್ಯತೆ ಇದೆ. ಹೀಗಾಗಿ ಏನು ಆತ ನೀಡುತ್ತಿರುವಂಥ ಹೇಳಿಕೆಯಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗದ ರೀತಿಯಲ್ಲಿ ವಕೀಲರು ಆತನಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಕೂಡ ನೀಡಿರುವಂಥದ್ದು. ಹೀಗಾಗಿ ಅದಕ್ಕೆ ತಕ್ಕುದಾಗಿ ಇವತ್ತು ಉತ್ತರವನ್ನು ಯಾವುದೇ ರೀತಿಯಾಗಿ ಗೊಂದಲಕ್ಕೆ ಈಡಾಗದೆ ಮತ್ತು ಸಮರ್ಪಕವಾದ ಉತ್ತರವನ್ನು ನೀಡ್ತಾ ಇದ್ದಾನೆ ಅನ್ನುವಂಥದ್ದು ಸದ್ಯಕ್ಕಿರುವ ಮಾಹಿತಿ. ಸದ್ಯ ವಕೀಲರು ಏನು SIT ಅಧಿಕಾರಿಗಳು ಆತನನ್ನು ವಿಚಾರಣೆ ಮುಂದುವರಿಸಿರುವಂಥದ್ದು. ಆತನ ಒಬ್ಬನೇ, ಅಂದರೆ ಆತ ಬಂದಿರುವಂಥದ್ದು, ಆತನ ಜೊತೆ 2 ವಕೀಲರ ಜೊತೆ ಆತ ಈ ಒಂದು ಕಚೇರಿಗೆ ಬಂದಿದ್ದ. ಆದರೆ ವಿಚಾರಣೆ ಮಾತ್ರ ಆತನ ಓರ್ವನ ವಿಚಾರಣೆ ಆಗ್ತಾ ಇರುವಂಥದ್ದು. ಅವನ ವಿಚಾರಣೆ ಇನ್ನೂ ಕೂಡ ಮುಂದುವರಿದಿರುವಂಥದ್ದು. SIT ಅಧಿಕಾರಿಗಳು ನಿರಂತರವಾಗಿ, ಅಂದರೆ ಅವರು ಯಾವುದೇ ರೀತಿಯಂಥ ವಿರಾಮ ತೆಗೆದುಕೊಳ್ಳದೆ ಊಟವನ್ನು ಕೂಡ ಇಲ್ಲೇ ತರಿಸಿಕೊಂಡು ಏನು ವಿಚಾರಣೆ ಮುಂದುವರಿಸಿರುವಂಥದ್ದು. ವಿಚಾರಣೆಯಲ್ಲಿ ಯಾವುದೇ ರೀತಿಯಾದಂಥ ವಿಳಂಬ ಮತ್ತು ಏನು ಹೆಚ್ಚು, ಅಂದರೆ ಯಾವುದೇ ರೀತಿ ಇದಾಗದ ರೀತಿಯಲ್ಲಿ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ಸದ್ಯ ಕೂಡ ವಿಚಾರಣೆ ಮುಂದುವರಿಸಿರುವಂಥದ್ದು. ಶ್ರೀಪಾದ್, ಓಕೆ ದಿನೇಶ್, ಮುಂದೇನು? ಈಗ ಈ ಅನಾಮಧೇಯ ವ್ಯಕ್ತಿಯನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಬಹುಶಃ ಈತನ ಹೇಳಿಕೆ ಆಧಾರದ ಮೇಲೆ ನೆಕ್ಸ್ಟ್ ಸ್ಟೆಪ್ ಇರುತ್ತೆ. ಸೊ ಆ ರೀತಿಯ ನಿರೀಕ್ಷೆಗಳನ್ನು ನಾವು ಮಾಡಬಹುದಾ? ಮುಂದೆ ಯಾವ ರೀತಿಯ ಸ್ಟೆಪ್ಸ್ ಪ್ರೊಸೆಸ್ ಇರುತ್ತೆ ಅಂತ? ಹೌದು ಶ್ರೀಪಾದ್ ಪಾಟೀಲ್, ನಿರಂತರವಾಗಿ ಈಗ 4 ಗಂಟೆ ಆಗ್ತಾ ಬಂದು ವಿಚಾರಣೆ ಜಾಯ್ನ್ ಆಗ್ತಾ ಇದ್ದಾರೆ. ದಿನೇಶ, ಸದ್ಯ ಏನು ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇರುವಂಥ IBಯಲ್ಲಿ SIT ಏನೋ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. SITನ ಅಧಿಕಾರಿಗಳಾದಂತಹ ಜಿತೇಂದ್ರ ಕುಮಾರ್ ಮತ್ತು ಅನುಚೇತ್ ಅವರು ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ಹಂತ ಹಂತವಾಗಿ ವಿಚಾರಣೆ ಸಾಗ್ತಾ ಇರುವಂಥದ್ದು. ಏನು 10:55ಕ್ಕೆ ಆ ವ್ಯಕ್ತಿ ಮಂಗಳೂರಿನ IB ಕಚೇರಿ ತಲುಪಿರುವಂಥದ್ದು. 11 ಗಂಟೆ ಸುಮಾರಿಗೆ ಈ ವಿಚಾರಣೆ ಆರಂಭ ಆಗಿರುವಂಥದ್ದು. ಸತತ ವಿಚಾರಣೆಗಳು, ಯಾವುದೇ ರೀತಿಯಾದಂಥ ವಿಳಂಬ ಮತ್ತು ವಿರಾಮ ಇಲ್ಲದೆ ವಿಚಾರಣೆಗಳು ಮುಂದುವರಿದಿರುವಂಥದ್ದು. ಇಲ್ಲಿಗೆ ಊಟವನ್ನು ತರಿಸಿಕೊಂಡು ಇಲ್ಲಿಂದಲೇ ಮತ್ತೆ ಏನೋ ವಿಚಾರಣೆ ಕಂಟಿನ್ಯೂ ಆಗಿರುವಂಥದ್ದು. ಸತತ 4 ಗಂಟೆ ಆಗ್ತಾ ಬಂತು.
4 ಗಂಟೆಗಳಿಂದಲೂ ಕೂಡ ವಿಚಾರಣೆಯು ಮುಂದುವರೆದಿರುವಂಥದ್ದು. ಹಂತ ಹಂತವಾಗಿ ಆತನನ್ನು ಏನು SIT ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಆತನ ಹೇಳಿಕೆ ಅಂದರೆ ಈ ಹಿಂದೆ ನೀಡಿದಂಥ ಹೇಳಿಕೆ ಮತ್ತು ಈಗ ನೀಡ್ತಾ ಇರುವಂಥ ಹೇಳಿಕೆ ಇದನ್ನು ತುಲನೆ ಮಾಡ್ತಾ ಇರುವಂಥದ್ದು. ಅಂದರೆ ಯಾವುದಾದ್ರೂ ವ್ಯತ್ಯಾಸ ಕಂಡು ಬರ್ತಾ ಇದೆಯಾ ಅನ್ನುವಂಥದ್ದು ತುಲನೆ ಮಾಡ್ತಾ ಇದ್ದಾರೆ. ಪ್ರಮುಖವಾದ ಮಾಹಿತಿ ಏನಂದರೆ ಏನು ಹಿಂದೆ ನೀಡಿದಂಥ ಹೇಳಿಕೆ ಮತ್ತು ಈಗ ನೀಡಿದಂಥ ಹೇಳಿಕೆಯಲ್ಲಿ ಯಾವುದೇ ರೀತಿಯಂಥ ಗೊಂದಲ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ನೇರವಾಗಿ ಆತ ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ತಕ್ಕುದಾದಂಥ ಉತ್ತರ ನೀಡ್ತಾ ಇದ್ದಾನೆ. ಮೊನ್ನೆ ಯಾವ ಉತ್ತರವನ್ನು ನೀಡಿದ್ದಾನೆ ಅದೇ ರೀತಿಯಾದಂಥ ಉತ್ತರವನ್ನು ಯಾವತ್ತೂ ಕೂಡ ನೀಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಯಾಕಂದರೆ ಆತ ಬರುವುದಕ್ಕಿಂತಲೂ ಮುಂಚೆ ಅಂದರೆ ಆತ ಜುಲೈ 11ರಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದ. ಆ ಬಳಿಕ ಜುಲೈ 16ರಂದು ನೇತ್ರಾವತಿ ತೀರದಲ್ಲಿ ಕಳೆಬರಹ ತೆಗಿತೀನಿ ಅಂತ ಬಂದಿದ್ದ. ಅದರ ಬಳಿಕ ಆತ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ, ನಿಗೂಢವಾಗಿದ್ದ. ಆತ ಏನು ವಕೀಲರ ಜೊತೆ ಸೇಫ್ ಆಗಿದ್ದ. ನಿನ್ನೆವರೆಗೂ ಕೂಡ ಕೇರಳದಲ್ಲಿ ಇದ್ದಂಥದ್ದು. ಹೀಗಾಗಿ ಅಲ್ಲಿ ವಕೀಲರು ಯಾವ ರೀತಿಯಾದಂಥ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರ ನೀಡಬೇಕು, ಯಾವ ರೀತಿಯಾಗಿ ಗೊಂದಲ ರೀತಿ ಅಂದರೆ ಯಾವುದೇ ರೀತಿಯಾದಂಥ ಗೊಂದಲಕಾರಿಯಾದಂಥ ಉತ್ತರ ನೀಡದೆ ಯಾವ ರೀತಿಯಾಗಿ ಆ ಪ್ರಶ್ನೆಯನ್ನು ಎದುರಿಸಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ವಕೀಲರು ನೀಡಿರುವಂಥದ್ದು. ಅದಕ್ಕೆ ತಕ್ಕುದಾದಂತೆ ಇವತ್ತು ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಬಾರದೆ ಅಂದರೆ ಮೊನ್ನೆ ಯಾವ ರೀತಿ ಅಂತ ಹೇಳಿಕೆ ನೀಡಿದ್ದೇನೆ ಮತ್ತು ಇವತ್ತು ನೀಡುವಂಥ ಹೇಳಿಕೆ ಇದಕ್ಕೆ ಯಾವುದೇ ರೀತಿಯಂಥ ವ್ಯತ್ಯಾಸ ಬಾರದ ರೀತಿಯಲ್ಲಿ ಆ ಒಂದು ಹೇಳಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು. ವಕೀಲರು ಕೂಡ ಆತನಿಗೆ ಒಂದಷ್ಟು ನಿರ್ದೇಶನವನ್ನು ಈ ಮುಂದೆ ನೀಡಿರುವಂಥದ್ದು. ಅಂದರೆ ಹೇಳಿಕೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಂಡು ಬಂದರೆ ಜೊತೆಗೆ ಆತನ ಮೊನ್ನೆ ಹೇಳಿಕೆ ಮತ್ತು ಈಗ ಹೇಳಿಕೆಯಲ್ಲಿ ಅಜಗಜಾಂತರ ವ್ಯತ್ಯಾಸ ಇದ್ದರೆ ಪ್ರಕರಣದ ದಿಕ್ಕು ತಪ್ಪುವಂಥ ಸಾಧ್ಯತೆ ಇದೆ. ಹೀಗಾಗಿ ಏನು ಆತ ನೀಡುತ್ತಿರುವಂಥ ಹೇಳಿಕೆಯಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗದ ರೀತಿಯಲ್ಲಿ ವಕೀಲರು ಆತನಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಕೂಡ ನೀಡಿರುವಂಥದ್ದು. ಹೀಗಾಗಿ ಅದಕ್ಕೆ ತಕ್ಕುದಾಗಿ ಇವತ್ತು ಉತ್ತರವನ್ನು ಯಾವುದೇ ರೀತಿಯಾಗಿ ಗೊಂದಲಕ್ಕೆ ಈಡಾಗದೆ ಮತ್ತು ಸಮರ್ಪಕವಾದ ಉತ್ತರವನ್ನು ನೀಡ್ತಾ ಇದ್ದಾನೆ ಅನ್ನುವಂಥದ್ದು ಸದ್ಯಕ್ಕಿರುವ ಮಾಹಿತಿ. ಸದ್ಯ ವಕೀಲರು ಏನು SIT ಅಧಿಕಾರಿಗಳು ಆತನನ್ನು ವಿಚಾರಣೆ ಮುಂದುವರಿಸಿರುವಂಥದ್ದು. ಆತನ ಒಬ್ಬನೇ ಅಂದರೆ ಆತ ಬಂದಿರುವಂಥದ್ದು ಆತನ ಜೊತೆ 2 ವಕೀಲರ ಜೊತೆ ಆತ ಈ ಒಂದು ಕಚೇರಿಗೆ ಬಂದಿದ್ದ. ಆದರೆ ವಿಚಾರಣೆ ಮಾತ್ರ ಆತನ ಓರ್ವನ ವಿಚಾರಣೆ ಆಗ್ತಾ ಇರುವಂಥದ್ದು. ಅವನ ವಿಚಾರಣೆ ಇನ್ನೂ ಕೂಡ ಮುಂದುವರಿದಿರುವಂಥದ್ದು. SIT ಅಧಿಕಾರಿಗಳು ನಿರಂತರವಾಗಿ ಅಂದರೆ ಅವರು ಯಾವುದೇ ರೀತಿಯಂಥ ವಿರಾಮ ತೆಗೆದುಕೊಳ್ಳದೆ ಊಟವನ್ನು ಕೂಡ ಇಲ್ಲೇ ತರಿಸಿಕೊಂಡು ಏನು ವಿಚಾರಣೆ ಮುಂದುವರಿಸಿರುವಂಥದ್ದು. ವಿಚಾರಣೆಯಲ್ಲಿ ಯಾವುದೇ ರೀತಿಯಾದಂಥ ವಿಳಂಬ ಮತ್ತು ಏನು ಹೆಚ್ಚು ಅಂದರೆ ಯಾವುದೇ ರೀತಿ ಇದಾಗದ ರೀತಿಯಲ್ಲಿ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ಸದ್ಯ ಕೂಡ ವಿಚಾರಣೆ ಮುಂದುವರಿಸಿರುವಂಥದ್ದು. ಶ್ರೀಪಾದ್. ಓಕೆ ದಿನೇಶ್, ಮುಂದೇನು ಈಗ ಈ ಅನಾಮಧೇಯ ವ್ಯಕ್ತಿಯನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಬಹುಶಃ ಈತನ ಹೇಳಿಕೆ ಆಧಾರದ ಮೇಲೆ ನೆಕ್ಸ್ಟ್ ಸ್ಟೆಪ್ ಇರುತ್ತೆ. ಸೊ ಆ ರೀತಿಯ ನಿರೀಕ್ಷೆಗಳನ್ನ ನಾವು ಮಾಡಬಹುದಾ? ಮುಂದೆ ಯಾವ ರೀತಿಯ ಸ್ಟೆಪ್ಸ್ ಪ್ರೊಸೆಸ್ ಇರುತ್ತೆ ಅಂತ? ಹೌದು ಶ್ರೀಪಾದ್ ಪಾಟೀಲ್, ನಿರಂತರವಾಗಿ ಈಗ 4 ಗಂಟೆ ಆಗ್ತಾ ಬಂದು ವಿಚಾರಣೆ ನಿಗೂಢ ವ್ಯಕ್ತಿಯ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು.